ಸ್ಟಾರ್ಟ್ ಮಾಡಿ ಬರ್ತಾರೆ. ನಮಸ್ಕಾರ. ಇವತ್ತು ಜೂನ್ 5 ವಿಶ್ವ ಪರಿಸರ ದಿನ. ಸೊ ಇದು ನಾವು ಒಬ್ಬರೇ ಮಾಡೋದಲ್ಲ, ಪ್ರತಿಯೊಬ್ಬರು ನಾಗರಿಕರಿಗೆ ಜವಾಬ್ದಾರಿ. ಅವರು ಹೆಂಗೆ ಅಂತಂದ್ರೆ ನಮ್ಮ ಜನ ನಾವು ನಮ್ಮ ಮನೆ ಒಳಗಡೆ ಚೆನ್ನಾಗಿದ್ರೆ ಸಾಕು, ಬೇರೆ ಹೆಂಗಾದ್ರೂ ಇರಲಿ ಅಂತ ನಮ್ಮ ಜನ ಮನಸ್ಥಿತಿ ಅದು ಬದಲಾಗಬೇಕು. ಸೊ ನಾವು ಕಾಡು ಮರ ಗಿಡಗಳನ್ನು ಆದಷ್ಟು ಬೆಳೆಸಬೇಕು, ಉಳಿಸ್ಬೇಕು, ಪರಿಸರ ನಾವು ಆದಷ್ಟು ಕಾಪಾಡಬೇಕು. ಎಲ್ಲದಕ್ಕಿಂತ ಮುಂಚೆ ನಮಗೆ ಒಂದು ನಾಗರಿಕ ಪ್ರಜ್ಞೆ ಅಂತ ಇರುತ್ತಾರೆ, ಅದಕ್ಕೆ ಸಿವಿಕ್ ಸೆನ್ಸ್ ಅಂತ. ಅಂದರೆ ಅಕ್ಕಪಕ್ಕ ಕ್ಲೀನಾಗಿ ಇಟ್ಕೋಬೇಕು, ಎಲ್ಲೂ ಪ್ಲಾಸ್ಟಿಕ್ ಹಾಕ್ಬಾರ್ದು, ಎಲ್ಲೂ ಏನು ಕಸ ಬಿಸಾಕ್ಬಾರ್ದು. ನಾವು ಅಷ್ಟು ಸ್ವಚ್ಛತವಾಗಿ ಕಾಪಾಡ್ಕೋಬೇಕು. ನಾವೇನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅಷ್ಟು ಕಾಪಾಡ್ಕೊಂಡ್ರೆ ಕಾಪಾಡ್ಕೋಬೇಕು. ಆಮೇಲೆ ನಾವು ಎಷ್ಟು ಮರ ಬೆಳೆಸ್ತೀವಿ ಅದಷ್ಟು ನಮ್ಮ ಪರಿಸರಕ್ಕೆ ಅದು ನಮಗೆ ವಾಪಸ್ ಕೊಡುತ್ತೆ ತುಂಬಾ ವಿಚಾರದಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ರು ಅಟ್ಲೀಸ್ಟ್ ವರ್ಷಕ್ಕೆ ಒಂದೊಂದು ಗಿಡ ನೆಡೀರಿ, ಅಷ್ಟೇ ಸಾಕು. ಈಸಿ ಅದು. ವರ್ಷಕ್ಕೆ ಒಂದು ಎಷ್ಟು ಕೋಟಿ ಜನ ಇದ್ದಾರೆ, ನಾವೆಷ್ಟು ಫ್ರೂಟ್ಸ್ ತಿಂತೀವಿ, ಎಷ್ಟು ಕೋಟಿ ಜನ ಇದ್ದಾರೆ, ಒಂದು ಗಿಡ ನೆಟ್ರೆ ಸಾಕು. ಅಥವಾ ಎಷ್ಟೋ ಗಿಡಗಳು ಬರುತ್ತೆ, ಎಷ್ಟೋ ಪರಿಸರ ಚೆನ್ನಾಗಿರುತ್ತೆ. ಮತ್ತೆ ನಾವು ಬೆಂಗಳೂರು ನೆಟ್ರೆ ಮತ್ತೆ ನಮ್ಮ ಬೆಂಗಳೂರು ಗಾರ್ಡನ್ ಸಿಟಿ ಆಗಿ ಮತ್ತೆ ಬರುತ್ತೆ, ವಾಪಸ್ ಬರುತ್ತೆ. ಬೆಂಗಳೂರು ನಮಗೆ ಕ್ವಾಲಿಟಿ ಏರ್ ಮತ್ತೆ ಸಿಗುತ್ತಲ್ಲ. ಹೌದು, ನಾವು ನೋಡಿ ಬೆಂಗಳೂರಿಂದ ಬಂದಿದ್ವಿ. ಇವರು ನಿಮ್ಗೆ ಗೊತ್ತಿರುತ್ತೆ, ರಘುರಾಮಪ್ಪ ಅವರು. ನಿಮ್ಮ ಬಗ್ಗೆ ಹೇಳಿ ಸರ್, ಒಂದು ಚಿಕ್ಕದಾಗಿ ಎಲ್ಲರೂ ಗೊತ್ತಿರುತ್ತೆ. ನಾನು ರಘುರಾಮಪ್ಪ ಅಂತ, ನಾನು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂದರೆ ಸ್ಟೆರಾಯ್ಡ್ಸ್ ಇಲ್ಲದೆ ಮಾಡುವಂಥ ನ್ಯಾಚುರಲ್ ಬಾಡಿ. ಸೊ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಮಾಡಿ ಅಚೀವ್ ಮಾಡಿದ್ದೀನಿ. ಅಂದರೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ತಗೊಂಡಿದ್ದೀನಿ. ಸೊ ಫಿಟ್ನೆಸ್ ಇಸ್ ಒನ್ ಆಫ್ ಮೈ ಮೇಜರ್. ಸ್ವಲ್ಪ ಸಿನಿಮಾಗಳು ಮಾಡಿದ್ದೀನಿ, ನಾಟ್ ಇಂಟು ಫುಲ್ ಫ್ಲೆಜ್, ಮೇಜರ್ ಇಂಟು ಫಿಟ್ನೆಸ್. ತುಂಬ ಜನಕ್ಕೆ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯಕ್ಕೆ ಹೇಗಿರಬೇಕು, ಆರೋಗ್ಯ ಬಗ್ಗೆ ನ್ಯಾಚುರಲ್ ಆಗಿ ಕಾಳಜಿ ಅದನ್ನು ನಾನು ಪ್ರೀಚ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಹಾಗೆ ಇದನ್ನು ಇಂಟ್ರೆಸ್ಟ್ ನಮ್ಮ ತಂದೆಯವ್ರ ಜೊತೆಗೆ ಪರಿಸರ ಬಗ್ಗೆ ಅಂಕಲ್ ಬಗ್ಗೆ ನಾನು ಹೇಳಿದ್ದೀನಲ್ಲ, ರಾಮಪ್ಪ ಅಂಕಲ್ ಅವ್ರ ಮಗನೇ ಇವರು. ಬ್ರದರ್ ಹಂಗೆ ಒಂದು ಪೋಸಿಂಗು ಸೂಪರ್ ಸೂಪರ್ ಸೂಪರ್.